ರಾಜಕೀಯದಲ್ಲಿ ಸೋಲು ಗೆಲುವು ಹೊಸದಲ್ಲ. ಆದರೆ ಒಬ್ಬ ನಾಯಕ ತನ್ನ 90ರ ಹರೆಯದಲ್ಲೂ ವಾರಕ್ಕೆ 3 ಬಾರಿ ಡಯಾಲಿಸಿಸ್ ಮಾಡಿಕೊಳ್ಳುವ ಕಠಿಣ ಆರೋಗ್ಯ ಸ್ಥಿತಿಯಲ್ಲೂ ಸಿಂಹದಂತೆ ಘರ್ಜಿಸುತ್ತಾರೆ ಎಂದರೆ ಅದು ಸಾಮಾನ್ಯದ ಮಾತಲ್ಲ. ಆ ಧೀಮಂತ ವ್ಯಕ್ತಿತ್ವವೇ ಮಣ್ಣಿನ ಮಗ ಎಚ್.ಡಿ. ದೇವೇಗೌಡ ಅವರು. ಇಂದು ಹಾಸನದಲ್ಲಿ ನಡೆದ ಜೆಡಿಎಸ್ ಪಕ್ಷದ 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನನಗೆ ಅನಾರೋಗ್ಯ ಇರಬಹುದು, ವಾರಕ್ಕೆ 3 ಬಾರಿ ಡಯಾಲಿಸಿಸ್ ಆಗುತ್ತಿರಬಹುದು, ಆದರೆ ನನ್ನ ಕುಟುಂಬವನ್ನು ರಾಜಕೀಯವಾಗಿ ಮುಗಿಸಲು ಸಂಚು ರೂಪಿಸುವವರ ವಿರುದ್ಧ ಹೋರಾಡುವ ಶಕ್ತಿ ಎಂದಿಗೂ ನನಗಿದೆ ಎಂದರು. ನಾನು ಎಷ್ಟು ದಿನ ಬದುಕಿರುತ್ತೇನೋ ಗೊತ್ತಿಲ್ಲ, ಆದರೆ ಈ ಜಿಲ್ಲೆಯ ಅಭಿವೃದ್ಧಿಯೇ ನನ್ನ ಕೊನೆಯ ಗುರಿ ಎಂದು ಭಾವುಕರಾದರು. ಇದೇ ವೇಳೆ ಎಚ್.ಡಿ. ರೇವಣ್ಣ ಅವರ ಬಂಧನದ ಕ್ಷಣಗಳನ್ನು ಸ್ಮರಿಸುತ್ತಾ ಗದ್ಗದಿತರಾದ ಗೌಡರು, ಎಸ್ಐಟಿ ಅಧಿಕಾರಿಗಳಿಗೆ ಸರ್ಕಾರ ಉಡುಗೊರೆ ನೀಡುತ್ತಿದೆ ಎಂದು ಆಕ್ರೋಶ ಹೊರಹಾಕಿದರು. ಹಿಂದೆ ರಾಹುಲ್ ಗಾಂಧಿ ಜೆಡಿಎಸ್ ಪಕ್ಷವನ್ನು ಬಿ ಟೀಮ್ ಎಂದು ಕರೆದಿದ್ದನ್ನು ನೆನಪಿಸಿದ ದೇವೇಗೌಡರು, ಇವತ್ತು ನಾವು ಎನ್ಡಿಎ ಮೈತ್ರಿಯ ಪ್ರಬಲ ಭಾಗವಾಗಿದ್ದೇವೆ. ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿದ್ದಾರೆ. ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ನಾವು ದೇಶ ಕಟ್ಟುತ್ತಿದ್ದೇವೆ ಎಂದರು. ಹಾಸನ ಜಿಲ್ಲೆಯ ಡೈರಿ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಮಾತನಾಡಿದ ಅವರು, ಕುಮಾರಸ್ವಾಮಿ ಅವರ ಜಮೀನಿನ ಬಗ್ಗೆ ಕೇಳಿಬರುತ್ತಿರುವ ಆರೋಪಗಳು ಸುಳ್ಳು ಎಂದರು. ಐಐಟಿ ಜಾಗದ ವಿವಾದದ ಬಗ್ಗೆ ಪರೋಕ್ಷವಾಗಿ ಜಿಲ್ಲೆಯ ಎದುರಾಳಿಗಳಿಗೆ ಎಚ್ಚರಿಕೆ ನೀಡಿದ ಗೌಡರು, ತಮ್ಮನ್ನು ಸೋಲಿಸಲು ಯತ್ನಿಸಿದವರನ್ನು ಜನರೇ ಮೆಟ್ಟಿ ನಿಲ್ಲುವಂತೆ ಮಾಡುತ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಒಟ್ಟಿನಲ್ಲಿ ಹಾಸನದಲ್ಲಿ ನಡೆದ ಈ ಸಮಾವೇಶ ಕೇವಲ ಶಕ್ತಿ ಪ್ರದರ್ಶನವಷ್ಟೇ ಆಗಿರಲಿಲ್ಲ. ಇದು ದೇವೇಗೌಡರ ರಾಜಕೀಯ ಜೀವನದ ಹೋರಾಟದ ಕಿಚ್ಚನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ ವೇದಿಕೆಯಾಯಿತು. ಅನಾರೋಗ್ಯದ ನಡುವೆಯೂ ಗೌಡರು ತೋರಿದ ಈ ಚೈತನ್ಯ ಎದುರಾಳಿಗಳಿಗೆ ಹೊಸ ತಲೆನೋವು ತಂದಿರುವುದಂತೂ ಸುಳ್ಳಲ್ಲ. ಅಧಿಕಾರವನ್ನು ನಡೆಸಿಕೊಳ್ತಾ ಈ ಜಿಲ್ಲೆಗೆ ಇನ್ನೂ ಆಗಬೇಕಾದ ಕೆಲಸ ಬಹಳ ಇದೆ. ನನಗೆ ಸಮಾಧಾನ ಇಲ್ಲ. ನಾನು ಇನ್ನು ಎಷ್ಟು ವರ್ಷ ಬದುಕಿರ್ತೇನೋ ಅಷ್ಟೊಳಗೆ ನನ್ನ ಮನಸ್ಸಿನಲ್ಲಿ ಈ ಜಿಲ್ಲೆಯ ಪ್ರತಿಯೊಂದು ಕುಟುಂಬಕ್ಕೆ ಆರ್ಥಿಕವಾದ ಶಕ್ತಿಯನ್ನ ತುಂಬಲೇಬೇಕು. ಈ ಒಂದು ಪ್ರತಿಜ್ಞೆ ಮಾಡಿ ಯಾವ ಮೆಗಾ ಡೈರಿ ಆಗ್ತಾ ಇದೆಯೋ 900 ಕೋಟಿ ರೂಪಾಯಿ ಮೆಗಾ ಡೈರಿ, ನರೇಂದ್ರ ಮೋದಿ ಅವರು ಬರಬೇಕು. ಇದಕ್ಕಿಂತ ಇನ್ನು 1 ಪಟ್ಟು ಹೆಚ್ಚು ಸಭೆ ಸೇರಬೇಕು. ಅವತ್ತು ಅವ್ರ ಕೈಲೇ ಇನಾಗ್ರೇಟ್ ಮಾಡಿ. ಯಾವ ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿ ಹೇಳ್ತಾರೆ, ನರೇಂದ್ರ ಮೋದಿ ಫೈನಾನ್ಸ್ ಈಸ್ ಡೆಡ್. ಏನಪ್ಪ ಹೇಳೋದು? ನರೇಂದ್ರ ಮೋದಿಯವರ ಆರ್ಥಿಕ ಸುಧಾರಣೆ ಸತ್ತು ಹೋಗಿದೆ. ಅಪ್ಪ, ಯಾರು ರಾಹುಲ್ ಗಾಂಧಿ ಒಂದು ಕಡೆ ವೋಟ್ ಚೋರಿ ಹೇಳಿ 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 ಬಿಹಾರದಲ್ಲಿ 6 ಸೀಟ್ ಬಂತು. ಆ ವೋಟ್ ಚೋರಿ ಹೇಳಿ ಹೇಳಿ 6 ಸೀಟ್ ಬಂದ್ರೆ 6 ಸೀಟ್ ಇವತ್ತಾಗಲೇ ಅವ್ರು NDA ಹೊರಟು